ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ಜೀವವಿರುವ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರನ್ನು ಪ್ರತಿನಿತ್ಯ ಆಲಿಸುವ ದೇವರ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಮೇಲೆ ಒಂದು ಉಳಿತು ಐಶ್ವರ್ಯ ಅನುಗ್ರಹ ದೇವರು ನೀಡಲಿ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರಿಯರೇ, ಏನೂ ಅಲ್ಲದ ಒಬ್ಬ ವ್ಯಕ್ತಿಯನ್ನು ಎಲ್ಲವನ್ನು ನೀಡಿ ಅನುಗ್ರಹಿಸಿದ ಅನುಭವ ಬೈಬಲ್ ಶ್ರೀ ಗ್ರಂಥದಲ್ಲಿ ಇದೆ. ಅದು ಆದಿಕಾಂಡದಲ್ಲಿ ಜೋಸೆಫನ ಕುರಿತಾಗಿದೆ. ಪ್ರಿಯರೇ, ಜೋಸೆಫನು ಅವನನ್ನು ತನ್ನ ಸಹೋದರರು ಆಳುಬಾವಿಯಲ್ಲಿ ತಳ್ಳಿ ಹಾಕಿದ್ದರು, ಗುಲಾಮನಾಗಿ ಮಾರಿದರು. ಹಾಕಲು ಒಂದು ಬಟ್ಟೆ ಸಹ ಇಲ್ಲದ ಗುಲಾಮನಾಗಿ ಅವನು ನಿಲ್ಲಬೇಕಾಯಿತು, ಜೈಲಿನಲ್ಲಿ ಸಹ ಇರಬೇಕಾಯಿತು. ಆದರೆ ಏನೂ ಅಲ್ಲದ ಝೀರೋ ಆದ ಜೋಸೆಫನು ಮತ್ತೆ ರಾಜ್ಯದ ಹಣಕಾಸು ಸಂಪತ್ತನ್ನು ನಿಯಂತ್ರಿಸುವ ಒಬ್ಬ ವ್ಯಕ್ತಿಯಾಗಿ ಬದಲಾದನು. ಹಲ್ಲೆಲೂಯಾ. ಏನೂ ಅಲ್ಲದ, ಯಾವುದೇ ಅರಿವು ಇಲ್ಲದ, ವಿದ್ಯಾಭ್ಯಾಸ ಇಲ್ಲದ ಜೋಸೆಫನನ್ನು ಹೇಗೆ ಅಷ್ಟು ದೊಡ್ಡ ಪದವಿಯಲ್ಲಿ ದೇವರು ತಲುಪಿಸಿದ್ದು? ಏನೂ ಅಲ್ಲದ ವ್ಯಕ್ತಿಯನ್ನು ಎಲ್ಲ ಇರುವ ವ್ಯಕ್ತಿಯಾಗಿ ಮಾರ್ಪಡಿಸಲು ದೇವರಿಗೆ ಸಾಧ್ಯ. ಪ್ರಿಯರೇ, ಆಮೇನ್. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 47ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಬರವು ಬಹು ಘೋರವಾಗಿತ್ತು, ದೇಶದ ಯಾವ ಭಾಗದಲ್ಲೂ ಆಹಾರ ಸಿಕ್ಕುತ್ತಿರಲಿಲ್ಲ. ಈ ನಿಮಿತ್ತ ಈಜಿಪ್ಟ್ ದೇಶವು ಕಾನಾನ್ ನಾಡು ಹಾಗೆ ಸೊರಗಿ ಹೋಗುತ್ತಿದ್ದವು. ಜೋಸೆಫನು ಈಜಿಪ್ಟ್ ದೇಶದವರೆಗೂ ಕಾನಾನ್ ನಾಡಿಗರಿಗೂ ದವಸ ಧಾನ್ಯ ಮಾರಿ ಬಂದ ಹಣದಿಂದ ಫರೋಹನ ಬೊಕ್ಕಸವನ್ನು ತುಂಬಿದನು. ಪ್ರಿಯರೇ, ಜೋಸೆಫನು ಈಗ ದೇಶದ ಹಣಕಾಸಿನ ಅಧಿಕಾರಿಯಾಗಿ ಪ್ರಥಮ ವ್ಯಕ್ತಿಯಾಗಿ ಬದಲಾಗಿದ್ದನು. ನಮಗೆ ಆದಿಕಾಂಡ 47ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ಜೋಸೆಫ್ ಈಜಿಪ್ಟ್ ದೇಶದ ಎಲ್ಲ ಸಾಗುವಾಳಿ ಭೂಮಿಯನ್ನು ಫರೋಹನಿಗಾಗಿ ಕೊಂಡುಕೊಂಡನು. ಬರದ ಘೋರತೆಯಿಂದಾಗಿ ಈಜಿಪ್ಟಿನವರು ತಮ್ಮ ತಮ್ಮ ಹೊಲಗದ್ದೆಗಳನ್ನು ಮಾರಿಬಿಟ್ಟರು. ಹೀಗೆ ಸಾಗುವಳಿ ಭೂಮಿಯೆಲ್ಲ ಫರೋಹನದಾಯಿತು. ಪ್ರಿಯರೇ, ಫರೋಹನಿಗಾಗಿ ಜೋಸೆಫನಾಗಿದೆ ಇದನ್ನೆಲ್ಲ ಕೊಂಡುಕೊಂಡಿದ್ದು. ಒಂದು ರಾಜ್ಯದ ಹಣಕಾಸಿನ ವ್ಯವಸ್ಥೆಯ ಆಡಳಿತಗಾರನಾಗಿ ಮಾರ್ಪಟ್ಟಿದ್ದನು. ಪ್ರಿಯರೇ, ಇಂದಿನ ಅವಸ್ಥೆ ನೋಡಿ ಜೀವ ಹೋಯಿತು, ನನ್ನ ಭವಿಷ್ಯ ಹೋಯಿತು ಎಂದು ಗುಣಗಟ್ಟಬೇಡಿ, ಕೊರಗಿ ಕೂರಬೇಡಿ. ಅನುಗ್ರಹಿಸಲು ಶಕ್ತಿ ಇರುವ ದೇವರಲ್ಲಿ ನಾವು ವಿಶ್ವಾಸಿಸುತ್ತಿರುವುದು, ಅವರ ಕೈಯಲ್ಲಿ ನಾವು ಒಪ್ಪಿಸಿಕೊಟ್ಟರೆ ನಮ್ಮ ಜೀವನವೂ ಸಹ ಬದಲಾಗುತ್ತದೆ. ಪ್ರಿಯರೇ, ಇಂದು ಕಡು ಕತ್ತಲೆಯಾದರೆ ಅದು ಹೋಗಿ ತಲುಪುವುದು ನಾಳೆ ಹಗಲಿಗೆ ಆಗಿದೆ. ಜೀವನ ಹೀಗೆ ಆಗಿದೆ. ಒಮ್ಮೆಯೂ ನೆಗೆಟಿವ್ ಹೇಳಬಾರದು. ಜೋಸೆಫನ ರೀತಿ ದೇವರಲ್ಲಿ ನಮಗೆ ಆಶ್ರಯಿಸೋಣ. ಜೋಸೆಫನು ತನ್ನ ಸಹೋದರರ ಹತ್ತಿರ ಹೇಳಿದನು, ನೀವು ಮಾರಿದ್ದೀರಿ ಎಂದು ಬೇಸರ ಪಡಬೇಡಿ, ದೇವರಾಗಿದ್ದಾರೆ ನನ್ನನ್ನು ಸಲಗಿದ್ದು ನಡೆಸಿದ್ದು ಎಂದು. ಪ್ರಿಯರೇ, ನಮಗೆ ನಿರಾಸೆಯಾಗದೆ ಜೋಸೆಫನ ರೀತಿ ಶಕ್ತರಾದ ದೇವರನ್ನು ವಿಶ್ವಾಸಿಸಿ ಆಶ್ರಯಿಸೋಣ. ಪ್ರಿಯರೇ, ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು, ಕೊರಗನ್ನು ಎಲ್ಲವನ್ನು ಸಮರ್ಪಿಸೋಣ. ಅದೆಲ್ಲವನ್ನು ಜಯಿಸಿ ಬರಲು ನಮಗೆ ದೇವರು ಒಂದು ಮೆಟ್ಟಿಲನ್ನು ತೆರೆಯುತ್ತಾರೆ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ದೇವರ ವಾಕ್ಯ ಆಲಿಸುವ ನಮ್ಮನ್ನು ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.